ಎಲ್ಲರೂ ತಿಳ್ಕೊಂಡಿರೋ ಥರ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಯಾವುದೇ ರೀತಿ ಕೀಳು ಭಾವನೆ ಬೇಡ. ಯಾಕಂತ ಹೇಳಿದ್ರೆ ಪ್ರೈವೇಟೈಸೇಷನಲ್ಲಿ ಯಾವ ರೀತಿ ಅವರು ಹೋಮ್ವರ್ಕ್ಸೇ ಆಗಿರ್ಬೋದು, ರೈಮ್ಸೇ ಆಗಿರ್ಬೋದು. ಇವಾಗ ನೀವು ಈಗ ರೈಮ್ಸ್ನೆಲ್ಲ ಕೇಳಿದ್ರಿ ಮಕ್ಳ ಹತ್ರ, ಯಾವ ರೀತಿ ನಿಮ್ಮ ಮಕ್ಳುಗಳು ಹೇಳ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯಾವುದೇ ಪ್ರೈವೇಟೈಸೇಷನ್ಗಿಂತ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಮಕ್ಕಳು ಕಡಿಮೆ ಇಲ್ಲ. ಸೊ ಹಂಗಾಗಿ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೀಳರಿಮೆ ಜಾಸ್ತಿ ಇದೆ. ಬಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕೀಳರಿಮೆ ಹೋಗಿರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಅದ್ರ ಜೊತೆಗೆ ಮತ್ತು ನಾವು ಹೋಮ್ವರ್ಕ್ಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಕನ್ನಡಕ್ಕೆ ಇರ್ಬೋದು, ಇಂಗ್ಲೀಷ್, EVS, ಮ್ಯಾಥಮೆಟಿಕ್ಸ್ ಎಲ್ಲ ಸಬ್ಜೆಕ್ಟ್ಗೂ ಪ್ರತಿಯೊಂದಕ್ಕೂ ಹೋಮ್ವರ್ಕನ್ನು ಇಟ್ಟು ನಾವು. ಆದರೆ ನಮಗೆ ಏನಪ್ಪ ಅಂದರೆ ಕೊಡ್ತಾಯಿದ್ರೆ ಟೆಕ್ಸ್ಟ್ ಬುಕ್ಸ್ ಇಲ್ಲ ಮಕ್ಕಳಿಗೆ. ಬಟ್ ವಿತೌಟ್ ಟೆಕ್ಸ್ಟ್ ಬುಕ್ಕಲ್ಲೇ ನಾವು ಈ ರೀತಿ ಮಕ್ಕಳನ್ನ ರೆಡಿ ಮಾಡಿದ್ವಿ. ಇನ್ನು ಟೆಕ್ಸ್ಟ್ ಬುಕ್ ಕೊಟ್ಟಿದ್ರೆ ಮತ್ತು ಯೂನಿಫಾರ್ಮಿಲಿಟಿ ಇದ್ದಿದೆ ಇನ್ನೂ ಕೂಡ ನಾವು ಔಟ್ಲುಕ್ ಕೊಡೋಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು. ಔಟ್ಲುಕ್ ಸ್ವಲ್ಪ ಇಲ್ಲ. ಅದು ಬಿಟ್ಟರೆ ಒಳಗಡೆ ಇಂಟರ್ನಲ್ನಲ್ಲಿ ನಾವು ತುಂಬ ಚೆನ್ನಾಗಿ ಕಲಿಕೆನ ಮಾಡಿದ್ದೀವಿ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಯಾರೇ ಪೇರೆಂಟ್ಸ್ ಆದರೂ ಕೂಡ ಗೌರ್ಮೆಂಟ್ ಶಾಲೆ ಅಂದ ತಕ್ಷಣ ಅದೇನು ಅಲ್ಲಿ ಏನು ಹೇಳ್ಕೊಡಲ್ಲ, ಬಂದು ಹೋಗ್ತಾರೆ ಅನ್ನೋದಕ್ಕಿಂತ ಇದೇ ಈ ವಿಡಿಯೋನೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಈಗ ಆಲ್ರೆಡಿ LKG ಸೆಕ್ಷನ್ ನಾನು ತೊಗೊತಾ ಇರೋದು. ಈ LKGಯಲ್ಲಿ ಕೂಡ ಮಕ್ಕಳುಗಳು ABCD ಇಂದ ಹಿಡಿದು ಡೇಸ್ ಆಫ್ ದ ವೀಕ್, ಮಂತ್ ಆಫ್ ದ ಇಯರ್, ಫ್ರೂಟ್ಸು, ಫ್ಲವರ್ಸು, ವೆಜಿಟೇಬಲ್ಸಿಂದ ಹಿಡಿದು ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್ ಮತ್ತು ರೈಮ್ಸು 1 to 3 100ವರೆಗೂ ಹೇಳ್ತಾರೆ. ನೆಕ್ಸ್ಟು ಅದು ಬಿಟ್ಟರೆ ವರ್ಣಮಾಲೆ ಇರ್ಬೋದು, ವರ್ಡ್ಸ್ ಇರ್ಬೋದು, ಆಲ್ಫಾಬೆಟಿಕಲ್ ವರ್ಡ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ರೈಟಿಂಗಲ್ಲೂ ಇದೆ, ವಿತ್ ಓರಲ್ಲಾಗೂ ಇದ್ದಾರೆ. ಈಗ ನಿಮ್ಮ ಕಣ್ಣಿಂದ ಇದೆ. ನಾನು ಹೇಳೋದಿಷ್ಟೇ, ಎಲ್ಲರೂ ಆದಷ್ಟು ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಮಕ್ಕಳು ಇನ್ನೂ ಇಂಪ್ರೂವ್ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರಿಗೆ ಸ್ನ್ಯಾಕ್ಸ್ ಟೈಮ್ ಏನು ಮಾಡ್ತೀವಿ ಅಂದರೆ ಪ್ರತಿದಿನ ಆಲೂ ಕೊಡ್ತೀವಿ. ಮತ್ತು ಟ್ಯೂಸ್ಡೇ ಟು ಫ್ರೈಡೇ ಮೊಟ್ಟೆ ಇರುತ್ತೆ ಸರ್. ಅದ್ರ ಜೊತೆಗೆ ವೆಡ್ನೆಸ್ಡೇ ಮೊಳಕೆ ಕಾಳು ಇರುತ್ತೆ. ಮತ್ತು ಎವ್ರಿ ಡೇ ಮಿಠಾಯಿ ಇರುತ್ತೆ. ಮಕ್ಕಳುಗಳಿಗೆ ಚಿಕ್ಕಿ ಅಂತ ಇರುತ್ತೆ. ಸೊ ಆದ್ರೂ ವ್ಯವಸ್ಥೆನೂ ಇರುತ್ತೆ. ಯಾಕಂದರೆ ಹೇಳಿದ್ರೆ ಮಕ್ಕಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ. ಮತ್ತು ಅವ್ರು 1 ಗಂಟೆ ಆಗಲ್ಲ ಚಿಕ್ಕ ಮಕ್ಕಳು. ಹಾಗೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಲನ್ನು ಕೊಡ್ತೀವಿ. ಅದ್ರ ಜೊತೆಗೆ ಚಿಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ಕೊಡ್ತೀವಿ. ಮತ್ತು ಮೊಳಕೆ ಕಾಳನ್ನು ಪ್ರತಿ ವೆಡ್ನೆಸ್ಡೇ ಕೊಡ್ತೀವಿ. ಆ ವ್ಯವಸ್ಥೆ ಇಲ್ಲಿದೆ. ಸರ್ಕಾರಿ
ಸರ್ಕಾರಿ ಶಾಲೆಯನ್ನು ಯಾವುದೇ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲದಂತೆ ಮೇಲ್ದರ್ಜೆಗೆ ಏರಿಸುತ್ತಿರುವ ಐಶ್ವರ್ಯ ಮತ್ತು ತಂಡದ ಸದಸ್ಯರು, ಶಿಕ್ಷಕರಿಗೆ ಹಾಗೂ ಪ್ರಾಂಶುಪಾಲರಿಗೆ ನಮ್ಮ ಸಿಲ್ಕ್ ಸಿಟಿ ಟೀಮ್ ಪರವಾಗಿ ಧನ್ಯವಾದಗಳು. ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ, ಸದಾ ನಿಮ್ಮ ಸೇವೆಯಲ್ಲಿ.